ಪದವಿ ಕ್ಷತ್ರಿಯ ಸವಿತಾ ಸಮಾಜ ಹುಬ್ಬಳ್ಳಿ ಇವರ ವತಿಯಿಂದ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ವಾಸವಿ ಬಡಾವಣೆಯಲ್ಲಿ ನೂತನವಾಗಿ ಪಾದಾರ್ಪಣೆಗೊಂಡ ಶ್ರೀ ಗದ್ವಾಲ ಜಮಲಮ್ಮ ದೇವಸ್ಥಾನ. ಹೌದು, ಸವಿತಾ ಸಮಾಜ ಬಾಂಧವರ ಬಹು ದಿನದ ಬೇಡಿಕೆ ಎನ್ನಲಾಗುವ ಶ್ರೀ ಜಮಲಮ್ಮ ದೇವಸ್ಥಾನ ಮೊನ್ನೆಯಷ್ಟೇ ಪಾದಾರ್ಪಣೆಗೊಂಡಿದೆ. ಸವಿತಾ ಸಮಾಜ ಬಾಂಧವರ ಆರಾಧ್ಯ ದೇವಿ ಹಾಗೂ ಕುಲದೇವತೆಯಾಗಿರುವ ಶ್ರೀ ಜಮಲಮ್ಮ ದೇವಿಯ ದೇವಸ್ಥಾನ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ವಾಸವಿ ಮಹಲಾ ಬಳಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯವರು ಸಹಿತ ಈ ದೇವಿಯ ದರ್ಶನ ಪಡೆದುಕೊಳ್ಳಬೇಕಾದರೆ ಪಕ್ಕದ ರಾಜ್ಯ ತಮಿಳುನಾಡುಗೆ ಹೋಗಬೇಕಾಗಿತ್ತು. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳಿದ್ದಲ್ಲಿ ಜಮಲಮ್ಮ ದೇವಸ್ಥಾನಕ್ಕೆ ಹೋಗಿ ಬರುವುದು ವಾಡಿಕೆಯಾಗಿರುವುದರಿಂದ ಇಲ್ಲಿನ ಭಕ್ತಾದಿಗಳಿಗೆ ಆಗುತ್ತಿರುವ ಸಮಸ್ಯೆಯನ್ನು ಅರಿತ ಸವಿತಾ ಸಮಾಜದ ಗುರು ಹಿರಿಯರು ಹಾಗೂ ಉತ್ಸಾಹಿ ಯುವಕರು ಹುಬ್ಬಳ್ಳಿಯಲ್ಲಿ ಒಂದು ಭವ್ಯ ಜಮಲಮ್ಮ ದೇವಸ್ಥಾನ ನಿರ್ಮಾಣ ಮಾಡುವ ಸಂಕಲ್ಪ ತೊಟ್ಟು, ಆ ಸಂಕಲ್ಪದಂತೆ ನಿತ್ಯ ನಿರಂತರವಾಗಿ ಎಲ್ಲರೂ ಸಂಘಟಿತರಾಗಿ ಈ ಒಂದು ಭವ್ಯ ಮಂದಿರ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಮಂದಿರ ನಿರ್ಮಾಣದ ಅಂಗವಾಗಿ ಕಳೆದ 1 ತಿಂಗಳುಗಳಿಂದ ದೇವಿಗೆ ನಿತ್ಯ ಪೂಜೆ ಮಹಾಪೂಜೆಗಳು ಜರುಗುತ್ತಿದ್ದು, ಅಲ್ಲದೆ ವಾರ ಹಿಡಿಯುವ ಕಾರ್ಯಕ್ರಮಗಳು ಸವಿತಾ ಸಮಾಜದ 7 ವಿಭಾಗಗಳಿಂದಲೂ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿವೆ. ಈಗಾಗಲೇ 2-3 ವಾರದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದ್ದು, ಇನ್ನೂ 4 ವಿಭಾಗೀಯ ಪೂಜೆಗಳು ಬಾಕಿ ಇದ್ದು, ಪ್ರತಿ ಮಂಗಳವಾರ ವಿಶೇಷ ಪೂಜೆ ಜೊತೆಗೆ ಅನ್ನ ದಾಸೋಹ ಕಾರ್ಯಕ್ರಮ ಕೂಡ ಜರುಗುತ್ತಿದೆ. ಒಟ್ಟಾರೆ ಹುಬ್ಬಳ್ಳಿಯಲ್ಲಿ ಸವಿತಾ ಸಮಾಜದ ವತಿಯಿಂದ ಶ್ರೀ ಜಮಲಮ್ಮ ದೇವಸ್ಥಾನ ನಿರ್ಮಾಣವಾಗಿ ಎಲ್ಲ ಜಾತಿ ಧರ್ಮದ ಹಾಗೂ ಸಮಾಜ ಬಾಂಧವರು ಸಹಿತ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ನಂಬಿ ಬರುವಂತಹ ಹಾಗೂ ನಂಬಿ ನಡೆಯುವಂತಹ ಸಕಲ ಭಕ್ತಾದಿಗಳನ್ನು ಒಳಿತನ್ನು ಉಂಟು ಮಾಡುವ ಶ್ರೀ ಜಮಲಮ್ಮ ದೇವಸ್ಥಾನ ಈಗ ಹುಬ್ಬಳ್ಳಿಯಲ್ಲಿ ನಿರ್ಮಾಣಗೊಂಡಿರುವುದು ಭಕ್ತರಲ್ಲಿ ಸಂತಸ ಮೂಡಿಸಿದೆ. ಬನ್ನಿ ಹಾಗಾದರೆ ದೇವಸ್ಥಾನ ಆಡಳಿತ ಮಂಡಳಿ ಪ್ರಮುಖರು ಏನ್ ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಜಮಲಮ್ಮ ದೇವಸ್ಥಾನದ ವೀರಾಪುರ ವಿಭಾಗದ ತರಬೇತಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ನೂತನವಾಗಿ ಕಟ್ಟಿಸಿದಂಥ ದೇವಸ್ಥಾನ. ಇದು ನೂತನವಾಗಿ ಕಟ್ಟಿಸ್ತಕ್ಕಂಥ ದೇವಸ್ಥಾನ ಏನಿದೆ, ಇದು ಬಡಾವಣೆ ಏನಿದೆಲ್ಲ ನಾಗರಿಕರ ಸಂಘದ ಸಂಬಂಧಪಟ್ಟಿದ್ದು. ಆಗಿನ ಗುರು ಹಿರಿಯರು ರೊಕ್ಕ ಅವರು ಕಲೆಕ್ಟ್ ಮಾಡಿಕೊಂಡು ಇದನ್ನು ಕಟ್ಟಿದ್ರು. ಈ ಜಮಲಮ್ಮ ದೇವಸ್ಥಾನ ಏನಿದೆಯಲ್ಲ, ನಮ್ಮ ಕುಲವೃತ್ತಿ ನಮ್ಮ ದಾರರ ಕುಲದೇವತೆ. ಮೊದಲ ಗದ್ವಾಲ ಅನ್ನುವಂಥ ಒಂದು ಊರು, ಅಂದರೆ ಈಗಿನ ತೆಲಂಗಾಣ ಊರಿನ ರಾಷ್ಟ್ರದಲ್ಲಿ ಅಲ್ಲೇ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಿದ್ರು. ಆಗಿನ ಗುರು ಹಿರಿಯರು ಏನು ಮಾಡ್ತಿದ್ರು, ನಮ್ಮದೇ ಒಂದು ಬಡಾವಣೆ ಏನಿದೆಯಲ್ಲ ಅದರಲ್ಲಿ ಈ ಒಂದು ಗ್ರಾಮ ದೇವತೆಯನ್ನು ನಾವು ನಿಲ್ಲಿಸಿದ್ರೆ ನಮ್ಮ ವೃತ್ತಿದಾರರಿಗೆಲ್ಲ ಅನುಕೂಲ ಆಗ್ತೈತೆ ಅಂತೇಳಿ ಆವಾಗ 30 ವರ್ಷದ ಹಿಂದುಗಡೆ ಸಣ್ಣ ದೇವಸ್ಥಾನ ನಮ್ಮ ಹಿರಿಯರೆಲ್ಲ ಮಾಡಿದ್ರು. ಈಗಿನ ವಾತಾವರಣಕ್ಕೆ ತಕ್ಕಂಗೆ ಏನೈತಲ್ಲ ಅಪ್ಡೇಟ್ ಮಾಡ್ಬೇಕಂತೇಳಿ ಇದನ್ನು ರಿನ್ಯೂವೇಷನ್ ಮಾಡಿ ಈಗಿನ ಕಾಲಕ್ಕೆ ಭಕ್ತರಿಗೆ ಅನುಕೂಲ ಆಗುವಂಗೆ ದೇವಸ್ಥಾನ ಎಲ್ಲರೂ ಆಶೀರ್ವಾದದೊಂದಿಗೆ ಸಹಕಾರದೊಂದಿಗೆ ನಾಗಕ್ಷೇತ್ರ ಸಂಘ ಮತ್ತು ಈಗಿನ ಸರ್ಕಾರಿನ ನಮ್ಮ ಇರ್ತಲ್ಲ ಸವಿತಾ ಸಮಾಜ ಅಂತೇಳಿ ಅವರ ಸಹಭಾಗಿತ್ವದೊಂದಿಗೆ ಇಡೀ ನಮ್ಮ ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು 10,000 ಜನಸಂಖ್ಯೆ ನಮ್ಮ ಇದ್ದಾರೆ. ಎಲ್ಲರೂ ಸಹಕಾರದಿಂದ, ಗುರು ಹಿರಿಯರ ಸಹಕಾರದಿಂದ, ಎಲ್ಲರೂ ಮಹಿಳಾ ಮಂಡಳದವರ ಸಹಕಾರದಿಂದ, ಎಲ್ಲರೂ ಯುವ ಶಕ್ತಿಯವರ ಸಹಕಾರದಿಂದ ಇವತ್ತು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅನುಕೂಲ ಆಗಿದೆ. ಇದರಿಂದ ಕಾರಣಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಭಕ್ತಾದಿಗಳು ಸಹಕರಿಸಿ ಇವತ್ತು ಗ್ರಾಮೀಣ ಅನುಕೂಲ ಮಾಡ್ತಾರೆ. ಸರ್, ಇವತ್ತು ಸವಿತಾ ಸಮಾಜದಲ್ಲಿ ಒಂದು ದೇವಸ್ಥಾನ ಮತ್ತೊಂದು ನಿರ್ಮಾಣ ಆಗಿದೆ, ತಮ್ಮೆಲ್ಲರಲ್ಲೂ ಸಂತಸಂತರೂ ಮೂಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಹೇಳೋದಂದ್ರೆ ಭಾಳ ವರ್ಷದ ಕನಸಿದೆ ನಮ್ಮ ಜಮಲಮ್ಮ ಗುಡಿ ಕಟ್ಟೋದು. ಇದಕ್ಕೆ ಮೊದಲ ನಾವು ಗದ್ವಾಲಕ್ಕೆ ಅಂದರೆ ತೆಲಂಗಾಣ ತಾಲೂಕದಾಗ ಗದ್ವಾಲ ಡಿಸ್ಟಿಕ್ಗೆ ಒಂದು ನಮ್ಮ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಆಗಲಿ ಶುಭ ಕಾರ್ಯ ಮಾಡ್ಬೇಕಾದ್ರೆ ಫಸ್ಟ್ ಈ ದೇವಿಗೆ ಒಂದು ಕಾರ್ಯ ಮಾಡ್ಬೇಕಾಕೈತಿ. ಹಾಗಾಗಿ ಭಾಳ ಖರ್ಚು ವೆಚ್ಚ ಆಕೈತೆ. ನಮ್ಮ ಜನಕ್ಕೆ ಕಮ್ಮಿ ಅಂದ್ರೆ 100-150 ಮಂದಿನ ಕರ್ಕೊಂಡು ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಕಾರ್ಯ ಮಾಡಿ ಬರ್ಬೇಕಾದ್ರೆ ಭಾಳ ತ್ರಾಸ ಆಕೈತೆ. ಸಣ್ಣ ಊರಾಗ ದೇವಸ್ಥಾನ ಆಗಿದ್ದು ನಮ್ಮ ಊರಾಗ ಆಗಿದ್ದಿಲ್ಲ. ಎಲ್ಲರ ಅಪೇಕ್ಷೆಯಂತೆ, ಎಲ್ಲ ಗುರು ಹಿರಿಯರ ಒಂದು ಆಸೆಯಂತೆ ಮತ್ತು ಎಲ್ಲರೂ ಒಬ್ಬಟ್ಟಿಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಗುಡಿ ನಿರ್ಮಾಣ ಮಾಡೀವಿ. ಈಗ ಎಲ್ಲರೂ ಅಲ್ಲಿ ಹೋಗಿ ಒಂದು ಮನೆಯವರು ಒಂದು ಯಾರು ಹೋಗಿ ಕಾಯಿ ಸಕ್ಕರೆ ಕೊಟ್ಟು ಬಂದ್ರೆ ಈಗ ಎಲ್ಲ ಕಾರ್ಯ ಮಾಡ್ಕೊಂಡ್ಬಿಟ್ರೆ ಒಂದು ಖರ್ಚು ವೆಚ್ಚದಲ್ಲಿ ಎಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಮುಂದಿನ ದಿನದಲ್ಲಿ ಮತ್ತೆ ಅಭಿವೃದ್ಧಿ ಮಾಡುವಂಥ ವಿಚಾರ ಏನಾದರೂ ಇದೆ ರೀ. ಇದು ಸ್ವಲ್ಪ ಅಡುಗೆ ಮಾಡುವಲ್ಲಿ ಮತ್ತು ಬಾತ್ರೂಮ್ ಟೈಲೆಟ್ ಎಲ್ಲ ಮಾಡ್ಬೇಕಂತ ಇದೆಲ್ಲ ಜಾಗ ಎಲ್ಲ ಕ್ಲಿಯರ್ಸ್ ಆಗಕತ್ತೀವಿ. ಬಟ್ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ. ತಮ್ಮ ಹೆಸರು? ರಘುನಾಥ್ ನಾರಾಯಣ. ಜಮಲಮ್ಮ ದೇವಿ ಗುಡಿ ಇಂದು ನಮ್ಮ ಓಣಿಯಿಂದ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ವೀರಾಪುರದಿಂದ
ಹುಬ್ಬಳ್ಳಿ ಜನರಲ್ಲಿ ಏನು ಬೇಡ್ಕೊಳ್ಳೋದಂದರೆ ದೇವಿ ಆಶೀರ್ವಾದ ತಗೊಳ್ಳಿಕ್ಕೆ ಎಲ್ಲರೂ ಬರ್ಬೋದು. ಯಾರು ಜಾತಿ ಭೇದ ಏನೂ ಇಲ್ಲ. ಇಲ್ಲಿ ಜಮಲಮ್ಮ ದೇವಿ ಗುಡಿ ಕಡೆ ಮತ್ತು ಎಲ್ಲರೂ ಆಶೀರ್ವಾದ ತಗೊಂಡು ದೇವರ ಪ್ರಾರ್ಥನೆ ಮಾಡ್ಬೇಕಂತ ಇವತ್ತು ಈ ಕಾರ್ಯಕ್ರಮ ಭಾಳ ಸಂತೋಷ ಆಗೈತೆ ರೀ. ನಮ್ಮ ಹಿಂದೂ ಧರ್ಮದ ಯಾವ ಹೆಣ್ಣು ದೇವ್ರು ಇರಲಿ ಗಂಡು ದೇವ್ರು ಇರಲಿ ಎಲ್ಲಿ ಇರೋ ಸ್ಥಿತಿ ನಾವು ಅಲ್ಲಿ ಅಟೆಂಡ್ ಇರ್ತೇವೆ. ನಮ್ಮ ಹಿಂದೂಸ್ತಾನದಾಗ ಹಿಂದೂ ದೇವ್ರು ಇರ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಐತಿ. ಅಲ್ಲೇ ನಮ್ಮ ಸಪೋರ್ಟ್ ಐತಿ. ಹಿಂದೂ ದೇವಸ್ಥಾನ ಆಗಿತ್ತು ಇಲ್ಲ ರೀ ಇಲ್ಲ ಹಿಂದೂ ಹಿಂದೂ ಹೆಚ್ಚಿನ ದೇವಸ್ಥಾನ ಹಿಂದೂಸ್ತಾನದಾಗ ಆಗ್ಬೇಕು ರೀ. ಹಿಂದೂ ದೇವಾಲಯ ಇದ್ದಿದ್ದು ಹಿಂದೂ ಮಂದಿಗೆ ಆಶೀರ್ವಾದ ಹಿಂದೂ ತಾಯಿ ಇರಲಿ ಅಂತ ನಾ ಕೇಳ್ಕೊಳ್ತೀನಿ ತಾಯಿ ಕಡೆ. ಬಾಬು ತಿಗಿನ ಮನೆ ರೀ. ನಿರ್ಮಾಣಗೊಂಡಿರುವಂತಹ ಈ ಜಮಲಮ್ಮ ದೇವಿಯನ್ನು ಎಲ್ಲರೂ ಹುಬ್ಬಳ್ಳಿ ಸಾರ್ವಜನಿಕರು ಬಂದು ದರ್ಶನ ಮಾಡಬೇಕು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಇದು ಮೂಲತಃ ಗದ್ವಾಲ ಜಮಲಮ್ಮ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಸುಂದರವಾದ ಪರಿಸರದಲ್ಲಿ ಸುಂದರವಾದ ಆವರಣದಲ್ಲಿ ದೇವಿಯ ದರ್ಶನ ಮಾಡಬೇಕೆಂದು ಹುಬ್ಬಳ್ಳಿ ಸಾರ್ವಜನಿಕರಿಗೆ ಹುಬ್ಬಳ್ಳಿ ಸವಿತಾ ಸಮಾಜದಿಂದ ಕೋರಿಕೊಳ್ಳುತ್ತೇವೆ. ನಮ್ಮ ಹುಬ್ಬಳ್ಳಿಯಲ್ಲಿ ಬಹು ದಿನಗಳ ಒಂದು ಕನಸು. ಯಾಕಂದರೆ ನಮ್ಗೆ ಸುತ್ತಮುತ್ತಲು ನಮ್ಮ ಹುಬ್ಬಳ್ಳಿ ಬಿಟ್ಟು ಬೇರೆಯವ್ರು ಬಿಟ್ಟು ನಮ್ಮ ಹುಬ್ಬಳ್ಳಿಯಲ್ಲಿ ಯಾವುದೂ ನಮಗೆ ಹೆಣ್ಣು ದೇವರನ್ನ ಇದ್ದಿದ್ದಿಲ್ಲ. ಅದಕ್ಕೆ ಆ ತಾಯಿ ನಮಗೆ ಏನೋ ಒಂದು ನಮ್ಮ ಕ್ಷೇತ್ರದಾಗ ನೆಲೆಸ್ಬೇಕಂತೇಳಿ ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಈ ನಮ್ಮ ಕ್ಷೇತ್ರದಲ್ಲಿ ಬಂದು ಇವತ್ತು ನೆಲೆಸಿದ್ದಾಳೆ. ಅದು ನಮಗೆ ಬಹು ಆನಂದ. ನಮ್ಗೆ ಇಷ್ಟ ಆನಂದ ಅಂದ್ರೆ ಸವಿತಾ ಸಮಾಜನಾಗ ಇವತ್ತು ಕೂಡ ಎಲ್ಲರೂ ಏನು ಮಾಡ್ತಿದ್ರು, ಗದ್ವಾಲ್ ಜಮಲಮ್ಮ ಅಂತೇಳಿ ದೂರ್ಗೆ ಹೋಗಿ ಅಲ್ಲಿ ಇದು ಮಾಡ್ಕೊಂಡು ಬರೋದಾಗ್ತಿತ್ತು. ಈಗೇನಿದೆಲ್ಲ ಇದು ಇಲ್ಲೇ ಸುತ್ತಮುತ್ತಲೆಲ್ಲ ನಮ್ಮ ಈ ಎಲ್ಲ ಬಾಂಧವರು ಎಲ್ಲ ಸಮಾಜ ಜಾತಿ ಕುಲಾನಿರು ಎಲ್ಲರೂ ಬಂದು ಈ ದೇವಿಗೆ ಇದು ತಮ್ಮ ಇದನ್ನು ಆಶೀರ್ವಾದ ಪಡ್ಕೊಂಡು ಹೋಗ್ತಾರಂತ ನಮ್ಗೆ ಮಹೇಶ್ ಬಿಳಾರ. ನಮಗೆಲ್ಲ ಖುಷಿ ಆಗೈತಿ. ನಾವೆಲ್ಲ ಇಲ್ಲ ಎಷ್ಟು ವರ್ಷಲಿಂದ ನಿಮ್ದು ಕನಸಿತ್ತು ರೀ ಮೇಡಮ್ ಇಲ್ಲಿ ಆಗ್ಬೇಕಂತೇಳಿ? 50 ವರ್ಷಲಿಂದ. ಎಲ್ಲ ಬಿಟ್ಕೊಡ್ಲಿಲ್ಲ. ಈಗ ದೇವಸ್ಥಾನ ಆಗಿದೆ. ಈಗ ನಿಮಗೆಲ್ಲ ಅನುಕೂಲ ಆಗ್ತದೆ. ಸಮಾಜದಿಂದ ಇಲ್ಲಿ ಜಮಲಮ್ಮನ ಗುಡಿ ಕಟ್ಟಿಸಿದ್ರೆ ನಮಗೆ ಹೇಳ್ರಿ. ನಮ್ಮ ಸಮಾಜದ ಹುಡುಗರು ಎಲ್ಲರೂ ನಮಗೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗದ್ವಾಲ್ ಜಮಲಮ್ಮ ಮಠಕ್ಕೆ. ಅದರಿಂದ ನಮಗೆ ಭಾಳ ಖುಷಿ ಆಗೈತೆ ರೀ. ಇಲ್ಲಾಂದರೆ ನಮಗೆ ಕಷ್ಟ ಆಗ್ತಿತ್ತು. ನಾವೆಲ್ಲ ಹೋಗಿ ಮಾಡ್ಕೊಂಡು ಬರ್ತಿದ್ವಿ. ಅವರೆಲ್ಲ ನಮಗೆ ಮಾಡೋಕ್ಕೆ ಕೊಡ್ತಿದ್ದಿಲ್ಲ. ಇಲ್ಲಾಂದರೆ ಗದ್ವಾಲಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಅದ್ರ ಬಗ್ಗೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗ ಭಾಳ ಖುಷಿ ಆಗೈತೆ ಇಲ್ಲಿ ಆಗಿದ್ದಕ್ಕೆ. ಅದ್ರ ಸಲುವಾಗಿ ನಮಗೆ ಮಾಡಿಕೊಟ್ಟಿದ್ದ ನಮ್ಮ ಸಮಾಜದ ಈಗಿನ ಮಕ್ಕಳಿಗೆ ಭಾಳ ಧನ್ಯವಾದ ಹೇಳ್ತಿದ್ರಿ ನಾವು. ಈ ಎಲ್ಲ ಕಾರ್ಯಕ್ರಮ ಮಾಡ್ಕೊಳಕ್ಕೆ ನಿಮ್ಗೆ ಅನುಕೂಲ ಆಗೈತೆ. ನಮ್ಮದು ಸ್ಥಳ ಅನ್ನೋದೊಂದು ಐತಲ್ರಿ ನಮ್ಗೆ, ಹಂಗಾಗಿ ಅನುಕೂಲ ಆಗೈತೆ. ಈಗಿನ ಮಕ್ಳು ಅದಾರಲ್ರಿ ಅವ್ರಿಗೆ ಭಾಳ ದೊಡ್ಡದಾಗಿ ನಾವು ನಮಸ್ಕಾರ ಮಾಡಬಾರ್ದ್ರಿ. ಅವ್ರಿಗೆ ಒಳ್ಳೇದು ಹೇಳಿ ಮಾಡ್ಯಾರಿ. ನಮ್ಮ ಹುಡುಗರ ಮೇಲೆ ನಮಗೆ ಭಾಳ ಹೆಮ್ಮೆ ಐತೆ. ದೊಡ್ಡವರಿಂದ ಮಕ್ಕಳು ಮಾಡೋರು ಬಿಟ್ಕೊಡಂಗಿಲ್ಲ, ದೊಡ್ಡವ್ರನ್ನ ಬಿಟ್ಕೊಡಂಗಿಲ್ಲ.